ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾ ಇರುವಂತ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಅವರು ಹೊಸಕೆರೆಹಳ್ಳಿಯ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆರಂಭದಲ್ಲಿ RR ನಗರದ ತೂಗುದೀಪ ನಿಲಯಕ್ಕೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಆದ್ರೆ ವಿಜಯಲಕ್ಷ್ಮಿ ಅವರ ಒಡೆತನದ ಏನು ಅಪಾರ್ಟ್ಮೆಂಟ್ ಇದೆ ಅಲ್ಲಿ ಈಗ ಹೋಗ್ತಾ ಇರುವಂತ ಮಾಹಿತಿ ಸಿಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಮನೆಗೆ ರೀಚ್ ಆಗ್ತಾರೆ. ಗಮನಿಸಬೇಕಾಗಿರುವಂತ ವಿಚಾರ, ದರ್ಶನ್ PGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತದ್ದು ಸರ್ಜರಿಯನ್ನ ಮಾಡಿಸಿಕೊಳ್ಳದೇನೆ ಹೋಗ್ತಾ ಇದ್ದ. ಬೇಲ್ ಸಿಗ್ತಾ ಇದ್ದಂಗೆ, ಸಂಪೂರ್ಣವಾದಂತ ಬೇಲ್ ಮಂಜೂರು ಆಗ್ತಾ ಇದ್ದಂಗೆ ದರ್ಶನ್ ಮನೆಯತ್ತ ಪ್ರಯಾಣ. PGS ಆಸ್ಪತ್ರೆಯಿಂದ ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗ್ತಾ ಇದ್ದ. ಅವರನ್ನ ರಿಸೀವ್ ಮಾಡಿಕೊಳ್ಳೋದಕ್ಕೆ, ಡಿಸ್ಚಾರ್ಜ್ ಮಾಡಿ ಕರೆದುಕೊಂಡು ಹೋಗೋದಕ್ಕೆ ಸ್ವತಃ ಅವರ ಪತ್ನಿ ವಿಜಯಲಕ್ಷ್ಮಿನೇ ಬಂದಿದ್ರು PGS ಆಸ್ಪತ್ರೆಗೆ. ಆ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ನ ಬಲಭಾಗದಲ್ಲಿ. ಮೈಸೂರು ಮೇನ್ ರೋಡ್ ನಲ್ಲಿದೆ ಗಾಡಿ, ಈಗ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು. ಕೆಲವೇ ಕ್ಷಣಗಳಲ್ಲಿ ಮನೆಯನ್ನು ರೀಚ್ ಆಗಲಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಈಗ ದರ್ಶನ್ ಯಾವ ಕಡೆ ಹೊರಟಿದ್ದಾರೆ? ನಾವು ಮಧ್ಯಂತರ ಜಾಮೀನ್ ಸಿಕ್ಕಂತಹ ಸಂದರ್ಭದಲ್ಲೂ ನೋಡಿದ್ವಿ, ಅವ್ರು RR ನಗರಕ್ಕೆ ಹೋಗ್ತಾರೆ ಅಂತ ಅಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ರೆ, ಆ ಕಡೆ ವಿಜಯಲಕ್ಷ್ಮಿ ಅವರು ಇದ್ದಂತಹ ಅಪಾರ್ಟ್ಮೆಂಟಿಗೆ ಹೋಗಿದ್ರು. ಸದ್ಯಕ್ಕೀಗ ದರ್ಶನ್ ಅವರ ಗಾಡಿ ಎಲ್ಲಿದೆ, ಯಾವ ಕಡೆ ಹೋಗ್ತಾ ಇದ್ದಾರೆ? ಪ್ರಗತಿ, ಸಾಕಷ್ಟು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಂತಹ ದರ್ಶನ್ ಯಾವಾಗ ರೆಗ್ಯುಲರ್ ಬೇಲ್ ಸ್ಯಾಂಕ್ಷನ್ ಆಯ್ತು, ಅದಾದ 2ನೇ ದಿನಕ್ಕೆ ಈಗ ಆಲ್ರೆಡಿ ಅವರು ಡಿಸ್ಚಾರ್ಜ್ ಆಗಿರುವಂತದ್ದು. ಅವರಿಗೆ ಆಪರೇಷನ್ ಮಾಡಬೇಕು ಅನ್ನುವಂತಹ ಅಭಿಪ್ರಾಯವನ್ನ ವೈದ್ಯರು ವ್ಯಕ್ತಪಡಿಸಿದ್ರು. ಆದ್ರೆ ಆಪರೇಷನ್ಗೂ ಮುಂಚಿತವಾಗಿ, ಅಂದ್ರೆ ನಾನು ಫಿಸಿಯೋಥೆರಪಿ ಮತ್ತು ನೈಸರ್ಗಿಕವಾದಂತಹ ಚಿಕಿತ್ಸೆಯ ಮೂಲಕವೇ ನಾನು ಅದನ್ನ ವಾಸಿ ಮಾಡ್ಕೊಳ್ತೀನಿ ಅನ್ನುವಂತಹ ಕಾರಣವನ್ನ ಹೇಳಿ ಈಗ ದರ್ಶನ್ ಅವರು ಡಿಸ್ಚಾರ್ಜ್ ಆಗಿರುವಂತದ್ದು. ಸದ್ಯಕ್ಕೆ ಎಲ್ಲರೂ ಕೂಡ ಇವತ್ತು ಕೂಡ RR ನಗರ ನಿವಾಸಕ್ಕೆ ದರ್ಶನ್ ಬರ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಅಭಿಮಾನಿಗಳು ಇದ್ರು. ಆದ್ರೆ ದರ್ಶನ್ ವಿಜಯಲಕ್ಷ್ಮಿ ಅವರು ಇರುವಂತಹ ಅಪಾರ್ಟ್ಮೆಂಟ್ಗೆ ಹೋಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಸಾಕಷ್ಟು ಜನ RR ನಗರದ ಬಳಿ ಕೂಡ ಅಭಿಮಾನಿಗಳು ಕಾಯ್ತಾ ಇದ್ರು. ಅದರ ಜೊತೆಗೆ ಪೊಲೀಸರು ಕೂಡ RR ನಗರ ನಿವಾಸಕ್ಕೆ ಬರಬಹುದು ಅನ್ಕೊಂಡಿದ್ರು. ಆದ್ರೆ ಈಗ ನೇರವಾಗಿ ಅವರು ಅಪಾರ್ಟ್ಮೆಂಟ್ಗೆ ತೆರಳುವಂತಹ ಸಾಧ್ಯತೆ, ನಾಯಂಡಹಳ್ಳಿ ಮಾರ್ಗವಾಗಿ ಅವರು ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ವಿಜಯಲಕ್ಷ್ಮಿಯ ಮನೆಗೆ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಪ್ರಗತಿ, ಎಸ್ ವಿದ್ಯಾ, ನಾವು ಆ ಬಾರಿ ಸಹ ಗಮನಿಸಿದ್ವಿ, ಅಭಿಮಾನಿಗಳು ಫಾಲೋ ಮಾಡೋದು, ಹೆಲ್ಮೆಟ್ ಇಲ್ದನೆ ಅಡ್ಡದಿಡ್ಡಿ ಓಡಿಸಿದಂತಹ ವಾಹನಗಳು, ಅವೆಲ್ಲವನ್ನ ಸಹ ನೋಡಿದೀವಿ ನಾವು ಕಳೆದ ಬಾರಿ ಮಧ್ಯಂತರ ಜಾಮೀನ್ ಸಿಕ್ಕಂತಹ ಸಂದರ್ಭದಲ್ಲಿ. ಈಗಂತಹ ದೃಶ್ಯಗಳು ಕಂಡು ಬರ್ತಾ ಇದೆಯಾ? ಚೇಸ್ ಮಾಡ್ತಾ ಇದ್ದಾರೆ ಗಾಡಿಗಳನ್ನ? ಖಂಡಿತವಾಗ್ಲೂ ಪ್ರಗತಿ, ದರ್ಶನ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಎಲ್ಲರೂ ಕೂಡ ದರ್ಶನ್ ಅವರು ರೆಗ್ಯುಲರ್ ಸಾಕಷ್ಟು ಜನ ಆಸ್ಪತ್ರೆಯ ಮುಂಭಾಗದಲ್ಲಿ ಬಂದು ಜೈಕಾರವನ್ನ ಕೂಗ್ತಾ ಇದ್ರು. ಇವತ್ತು ಕೂಡ ಆಸ್ಪತ್ರೆಯಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅವರು ಡಿಬಾಸ್ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಅಭಿಮಾನಿಗಳು ಕಿರ್ಚಾಡ್ತಾ ಇದ್ರು. ಅದಾದ ನಂತರ ಎಲ್ಲ ಅಭಿಮಾನಿಗಳು ಕೂಡ 2 ವೀಲರ್ ಅಲ್ಲಿ ಅವರನ್ನ ನೋಡಬಹುದು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಅವರ ವೆಹಿಕಲ್ ಗಳು ಏನು ಹೋಗ್ತಾ ಇದೆ, ಆ ಹಿಂದೆ ಮುಂದೆ ಮೊಬೈಲ್ ಗಳನ್ನ ಇಟ್ಕೊಂಡು ಈಗ ಅಭಿಮಾನಿಗಳು ಅವರನ್ನ ಫಾಲೋ ಮಾಡ್ತಾ ಇರುವಂತದ್ದು. ಸಾಕಷ್ಟು ಬಾರಿ ಪೊಲೀಸರು ಇರಬಹುದು, ಅದರ ಜೊತೆಗೆ ಬೇರೆ ಬೇರೆಯವರು ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು, ಯಾರು ಕೂಡ 2 ವೀಲರ್ ಗಳಲ್ಲಿ ಬರಬೇಡಿ, ಸ್ಟಾರ್ಗಳು ಹೋಗುವಂತ ಸಂದರ್ಭದಲ್ಲಿ ಅಥವಾ ಸ್ಟಾರ್ಗಳು ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಅಭಿಮಾನಿಗಳಿಗೆ ಮಾಡ್ತಾನೆ ಇರ್ತಾರೆ. ಸೊ ಫಾಸ್ಟ್ ಆಗಿ ಹೋಗ್ತಾ ಇರ್ತೀವಿ ಅಂತ ಸಂದರ್ಭಗಳಲ್ಲಿ ನೀವು ಮೊಬೈಲ್ ಇಟ್ಕೊಂಡು ಬಂದಾಗ ನಿಮಗೆ ಏನಾದ್ರೂ ಆಗಬಹುದು ಅನ್ನುವಂತಹ ಕಳಕಳಿಯನ್ನ ವ್ಯಕ್ತಪಡಿಸಿದ್ರು. ಆದ್ರೂ ಕೂಡ ಅಭಿಮಾನಿಗಳು ಮಾತ್ರ ಈ ರೀತಿಯಾದಂತಹ ವರ್ತನೆಯನ್ನ ಕೈ ಬಿಡ್ತಾ ಇಲ್ಲ. ಇವತ್ತು ಕೂಡ ಅದೇ ರೀತಿಯಾಗಿ ಅಭಿಮಾನಿಗಳು 2 ವೀಲರ್ ಗಳಲ್ಲಿ ಬರ್ತಾ ಇದ್ದಾರೆ, ಫೋಟೋವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಪ್ರಗತಿ, ಥ್ಯಾಂಕ್ ಯು ವಿದ್ಯಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.